ನಮಸ್ಕಾರ ರೀ ಜವಾರಿ ಮಂದಿ. ಡಿಸಿ ವರ್ಸಸ್ KKR ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ ಸುಸ್ವಾಗತ. ನೋಡಿ KKR ಡಿಸಿ ಒಂದು ಮ್ಯಾಚ್ RCB ಕೂಡ ಸೋತ್ ಬಂದಾಗ KKR ಒಂದು ಮ್ಯಾಚ್ ಸೋತ್ ಬಂದದ. ಹಂಗಾಗಿ ಬೆಂಕಿ ಮ್ಯಾಚ್ ಅಂತ ನೋಡ್ರಿ. ಇದು ಪಾಯಿಂಟ್ಸ್ ಟೇಬಲ್ ಈಗ ಐತೆ. IPL ಮುಗಿಯಕ್ಕೆ ಬತ್ತು ಲಾಸ್ಟ್ ಎಲ್ಲರಿಗೂ ಪಾಯಿಂಟ್ಸ್ ಬೇಕಾಗ್ತದೆ. ಕ್ವಾಲಿಫೈರ್ ಆಗಬೇಕು, ಮಿನಿಮಮ್ ಕ್ವಾಲಿಫೈರ್ ಬೇಕಪ್ಪ ಅಂದ್ರೆ 16 ಪಾಯಿಂಟ್ಸ್ ಬೇಕು. 14 ಪಾಯಿಂಟ್ಸ್ ಮೇಲೆ ಬಿ ಆಗ್ತದೆ. ಬಟ್ ಹಿಂದಿನವ್ರು ಸ್ವಲ್ಪ ನೋಡಿಲ್ಲ. RCB ಹೋದ್ ಮ್ಯಾಚ್ 2024 ಹೆಂಗಾಗಿತ್ತು ಕ್ವಾಲಿಫೈರ್, ಹಂಗಾಗಿ ಅಷ್ಟು ಮ್ಯಾಚ್ ಗೆಲ್ಕೋತ ಬರ್ಬೇಕು. ಹಂಗಾಗಿ KKR ಈ ಕ್ರೂಷಿಯಲ್ ಮ್ಯಾಚ್ಗಳು ಎಲ್ಲ ಗೆಲ್ಕೋತ ಬರಲೇಬೇಕ್ರಿ ಅವರು. ಯಾಕಪ್ಪ ನೋಡ್ರಿ, ಇದು ಹೆಂಗಪ್ಪ ಅಂದ್ರೆ ಆಫ್ ಸೀಸನ್ ಅದ. ಆಫ್ ಸೀಸನ್ದಾಗ ಗೆಲ್ಲೇಬೇಕು. DCB ಗೆಲ್ಲೇಬೇಕು, KKR ಬಿ ಗೆಲ್ಬೇಕು. ಈ ನೆಕ್ಸ್ಟ್ ಯಾವ ಮ್ಯಾಚ್ ಬರ್ತಾವಲ್ಲ CSK RCB ಎಲ್ಲ RCB ಗೆಲ್ಲೇಬೇಕು. ಯಾಕಪ್ಪ ಅಂದ್ರೆ ಎಲ್ಲ ಕ್ರೂಷಿಯಲ್ ಪಾಯಿಂಟ್ಸ್ ರೀ ಈಗ. ಹಂಗಾಗಿ DC ಕಡೆ ನೋಡ್ರಿ, ಯಾರು ಅಷ್ಟು ಕ್ಯಾಪ್ಟನ್ಸಿ ಬಂತು ಚಲೋ ಮಾಡತ್ತಾರ. ಹೋದ್ಸಲ RCB ಕೂಡ ಸ್ವಲ್ಪ ಕ್ಯಾಪ್ಟನ್ಸಿ ಅಷ್ಟು ಚಲೋ ಮಾಡಿಲ್ಲ. ಹಂಗಾಗಿ ಫ್ಯಾಮಿಲಿ ರೂಪ್ಲೇಸ್ ಅಂತೂ ಫಾರ್ಮ್ನಾಗ ಇಲ್ಲ. DC ಕಡೆಗೆ ಅಭಿಷೇಕ್ ಪೋರೆಲ್ ಅಂತೂ ಬೆಂಕಿ ಫಾರ್ಮ್ನಾಗ. ಅವರು ಒಂದು ನೋಡ್ರಿ ಯಂಗ್ಸ್ಟರ್ಗಳು ಹೆಂಗೆ ಏನಪ್ಪ ಅಂದ್ರೆ ಈ IPL ದಾಗ ಬೆಂಕಿ ಫಾರ್ಮ್ನಾಗ ರೀ ಯಂಗ್ಸ್ಟರ್ಗಳು. ನೋಡ್ರಿ ನಿನ್ನೆ 14 ವರ್ಷ ಹುಡುಗ ಅಂತ್ರಿ ಒಂದು 100 ರನ್ ಹೊಡೆದಾರೆ. ಇವ್ರು ಇನ್ನ 20-22 ಆಗ್ಯದ. ನಮ್ಮ ಹೊಯ್ಕೋ ಬಡ್ಕೋ ಆಗ್ಯದ ನಮ್ಮ ಜೀವನನೇ. ನೀವಂತೀರಿ ಅದೆಲ್ಲ ಹಣೆ ಬರ್ದಿರಲ್ರಿ. ಶ್ರಮ ಪಡ್ಬೇಕು, ಕಷ್ಟ ಪಡ್ಬೇಕು ಅಂದ್ರೆ ಮುಂದೆ ಆತ. ಸುಮ್ಮನೆ ಕೂತಲ್ಲೇ ಆಗ್ತಲ್ಲ, ಆಗದಂದ್ರೆ ಹೋಗೋದಲ್ಲ, ಬರೋದಲ್ಲ. ನೋಡ್ರಿ ಕರುಣ್ ಬಿ ಒಂದು ಫಾರ್ಮ್ನಾಗ ಬೆಂಕಿ ಆಗಿ ಒಂದು ಮ್ಯಾಚ್ ಕೂಡ ಬೆಂಕಿ ಆಡಿಲ್ಲ. ಬಟ್ ಅವರು ಬೆಂಕಿ ಆಡಿದವರು ಒಂದು ಸ್ವಲ್ಪ ಫಾರ್ಮ್ನಾಗ ಕಡಿಮೆ ಆಗ್ಯಾರ. ಕೇವಲ ಅಂತರೂ ಬೆಂಕಿ ಫಾರ್ಮ್ನಾಗ ಅವರು. ಆಲ್ಮೋಸ್ಟ್ DC ಟೀಮ್ ಹೆಂಗದಪ್ಪ ಎಲ್ಲ ಟಾಪ್ನಾಗ ಅದ್ರ. ಬಟ್ ಅವ್ರು ಫಾರ್ಮ್ನೇ ಬರಲಾಗಿರ. ಆಗಿನ ಟೈಮ್ಗೆ ಫಾರ್ಮ್ ಬರಲ. KL ರಾಹುಲ್ ಬಿ ಫಾರ್ಮ್ನೇ ಬರಲ. ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿ ಬೆಂಕಿ ಮಾಡ್ತಾರೆ. ಬಾಲಿಂಗ್ ಬಿ RCB ಕೂಡ ಒಂದೆರಡು ಮ್ಯಾಚ್ ಒಂದೆರಡು ಬಾಲ್ ಓವರ್ ಹಾಕಿ ಒಂದೆರಡು ವಿಕೆಟ್ ತಗೊಂಡಿದ್ರು. ಸ್ಟಬ್ಸ್ ಅಂತೂ ಬೆಂಕಿ ಫಾರ್ಮ್ನಾಗ. ಅವರಂತೂ ಚಿತ್ರಪತ್ರ ಮಾಡತ್ತಾರ. ನಿಗಮ್ ಅಂದ್ರು ಬೆಂಕಿ ಬಾಲಿಂಗ್ ಲೈನ್. ಮಿಚೆಲ್ ಸ್ಟಾರ್ಕ್ ಅಂತ ಹೇಳೋದೇ ಬೇಡ. ಯಾಕಪ್ಪ ಬಿಗ್ ಪ್ಲೇಯರ್ ಅದು ಯಾವ ಫಾರ್ಮ್ನಾಗ ಬರುತ್ತೆ ಹೇಳಕ್ಕೆ ಬರೋರು. ಹಂಗಾಗಿ ದುಶ್ಮನ್ ಚಮೇರ ಅವ್ರು ಬಿ ಅಷ್ಟು ಫಾರ್ಮ್ನಾಗಿಲ್ಲ. DC ಬಾಲಿಂಗ್ ಲೈನಾಗ ಬೆಂಕಿ ಅದ. ಬಟ್ ಅವ್ರು ಬೆಂಕಿ ರೂಪಿಸ್ಕೊಲಾಗ್ಯಾರ. ಕುಲ್ದೀಪ್ ಯಾದವ್ ಅಂತ ಹೇಳಕ್ಕೆ ಬೇಡ್ರಿ. ಮುಖೇಶ್ ಕುಮಾರ್ ಅಂತ ಹೋದ್ ಮ್ಯಾಚ್ನ ನಾಯಿ ಹೊಡೆದಂಗೆ ಹೊಡಿದ್ರು RCB. ಹಂಗಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಅಶುತೋಷ್ ಶರ್ಮಾ ಬಿ ಇಂಪ್ಯಾಕ್ಟ್ ಮಾಡೋದಾಗಿಲ್ಲ ಒಂದು 2-3 ಮ್ಯಾಚ್. DC ಕಡೆ ನೋಡ್ರಿ ಬ್ಯಾಟಿಂಗ್ ಲೈನಪ್ಪ ಬಾಲಿಂಗ್ ಲೈನಪ್ಪ ಎಲ್ಲ ಬೆಂಕಿ ಅದ. ಕೀಪರ್ ಅಲ್ಲಿ ಬ್ಯಾಟಿಂಗ್ ಕ್ಯಾಪ್ಟನ್ಸಿ ಎಲ್ಲ ಬೆಂಕಿ ಅದ. ಬಟ್ ಅವ್ರು ಕ್ಲಿಕ್ ಆಗಲ್ಲಾಗ್ಯಾರ ಅಷ್ಟೇ. ನೋಡ್ರಿ ಕೋಲ್ಕತ್ತಾ ಕಡೆ ನೋಡ್ರಿ ರಹಮದುಲ್ಲಾ, ಗುರ್ಬಾಜ್ ಅವರು ಓಪನರ್ ಬರ್ತಾರೆ. ಗುರ್ಬಾಜ್ ಮತ್ತು ಸುನಿಲ್ ನಾರಾಯಣ. ಡಿಕಾಕ್ ಅಂತೂ ಚಾನ್ಸ್ ಕೊಡ. ಯಾಕಂದ್ರೆ ಡಿಕಾಕ್ ಅಂತೂ ಇದು ಮಾಡಿಲ್ಲ. ಹಂಗಾಗಿ ಗುರ್ಬಾಜ್ ನಾರಾಯಣ ಬೆಂಕಿ ಬ್ಯಾಟಿಂಗ್ ಲೈನಪ್ ಅದಾರೆ. ಗುರ್ಬಾಜ್ ಮತ್ತು ನಾರಾಯಣ. ಅಜಿಂಕ್ಯ ರಹಾನೆ ಬೆಂಕಿ ಫಾರ್ಮ್ನಾಗಾರ. ಅವ್ರ ಬಟ್ ಆಡಲ್ಲ. ವೆಂಕಟೇಶ್ ಅವರಿಗೆ RCB ಎಷ್ಟು ಅವ್ರಿಗೆ 22-21 ಕೋಟಿ ಸನೇ ಹೋಗಿತ್ರಿ. ವೆಂಕಟೇಶ್ ಅವರಿಗೆ ಬೆಂಕಿ ಫಾರ್ಮ್ನಾಗ ಇಲ್ಲೇ ರೀ. ಅವ್ರು ಈ ಸಲ 2025 ಫಾರ್ಮ್ನಾಗ ಇಲ್ಲ. ಒಂದು ಮ್ಯಾಚೇನೆ ಆಡ್ಯಾರ. ಹುಡುಕಿ ಅವು ಮಾಡೇ ಇಲ್ರಿ. ರಿಂಕು ಸಿಂಗ್ ಅಂತೂ ಫಾರ್ಮ್ನಾಗ ಇಲ್ರಿ. ಆಂಡ್ರೆ ರಸಲ್ ಬಿ ಫಾರ್ಮ್ನಾಗ ಇಲ್ಲ. ರೆಮನ್ ಪೋಲಿಗೆ ಆಡಿಸ್ತಾರೆ. ಅವರು ಅಂತೂ ನೋಡ್ಬೇಕು ಹೆಂಗೆ ಆಡ್ತಾರಂತೆ. ವೈಭವ್ ಅವರ ಯಂಗ್ಸ್ಟರ್ ಅವರು ಬೆಂಕಿ ಫಾರ್ಮ್ನಾಗ. ಚೇತನ್ ಸಕಾರೆ ಅವರು ಬೌಲರ್. ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ಇಂಪ್ಯಾಕ್ಟ್ ಪ್ಲೇಯರ್ KC ರಘುವಂಶಿ. ಇಷ್ಟದ ನೋಡ್ರಿ ಎರಡು ಟೀಮ್ ಸ್ಕ್ವಾಡ್ ಅಂಡ್ ಅನಾಲಿಸಿಸ್. ನೋಡ್ರಿ ಇಲ್ಲಿ ಯಾರು ಮೇಲ್ಗೆ ಇರಪ್ಪ ಅಂದ್ರೆ ಆಕ್ಚುಲಿ ನೋಡಿದ್ರೆ DCನೇ ಮೇಲ್ಗೆ ಅದ. ನೋಡ್ರಿ ಇದು ಹೆಂಗದಪ್ಪ ಅಂದ್ರೆ ಇವತ್ತು KKR ಗೆಲ್ಲೇಬೇಕು. ನಿನ್ನೆ ಹೆಂಗೆ ರಾಜಸ್ಥಾನ್ ರಾಯಲ್ಸ್ ಗೆಲ್ಲೇಬೇಕಾಗಿತ್ತಲ್ಲ, ಹಂಗಾಗಿ ಇದು KKR ಗೆಲ್ಲೇಬೇಕು. KKR ಗೆಲ್ತಪ್ಪ ಅಂದ್ರೆ ಮ್ಯಾಗಿನಲ್ಲಿ ಹಬ್ಬ ಆಗ್ತದೆ. ಈ ಮುಂಬೈ KKR ಅಕಸ್ಮಾತ್ ಇವತ್ತು KKR ಗೆಲ್ತಾರೆ, ಮುಂಬೈಗೆ ಪ್ಲಸ್ ಪಾಯಿಂಟ್ ಆಗ್ತದೆ. RCB ಪ್ಲಸ್ ಪಾಯಿಂಟ್ ಆಗ್ತದೆ. DC ಇದು GT ಪ್ಲಸ್ ಪಾಯಿಂಟ್ ಆಗ್ತದೆ. ಉಳಿಕಿದವ್ರಿಗೆ ಎಲ್ಲರೂ ಪ್ಲಸ್ ಪಾಯಿಂಟ್ ಆಗ್ತದೆ. ಯಾಕಪ್ಪ ಅಂದ್ರೆ DC ನೋಡ್ರಿ ಹೆಂಗಪ್ಪ 10 ಪಾಯಿಂಟ್ಸ್ ಬಲ್ಲದ. ಇದು ಗೆಲ್ತಪ್ಪ 14 ಆಗ್ತದೆ. ಹಂಗಾಗಿ ಕ್ರೂಷಿಯಲ್ ಮ್ಯಾಚ್ ಆಗ್ತಾರೆ. ಇದು ಎಲ್ಲ ಟೀಮ್ಗಳು ಕ್ರೂಷಿಯಲ್ ಮ್ಯಾಚ್ ಆಫ್ ಸ್ಟೇಜ್ ರೈವಲ್ರಿ ಅಂತಾರೆ. ಯಾಕಂದ್ರೆ ಒಂದು ಮ್ಯಾಚ್ ಆಡಿರ್ತಾರೆ, ಸೆಕೆಂಡ್ ಮ್ಯಾಚ್ ಅವ್ರಗಡೆ ಆಡ್ಬೇಕಂದ್ರೆ ಹಂಗೆ ರೈವಲ್ರಿ ಬೆಂಕಿ ರೈವಲ್ರಿ ಆತ. ಈ ಮ್ಯಾಚ್ ಗೆಲ್ಲೇ ಬೇಕಾರಿ KKR. ನೋಡಿ ನನ್ನ ಪ್ರೆಡಿಕ್ಷನ್ ಅಂತ KKR ಗೆದ್ದೇ ಗೆಲ್ತಾ. ಸೂರ್ಯವಂಶಿ ಅವರ ನರೇನ್ ಹತ್ರ 150, ಅವರವರು ಒಂದು 30-40 ಹೊಡೆದಾಗ ಗೆಲ್ದೇ ಹೋಗ್ತಾರೆ. ಯಾಕಂದ್ರೆ DC ನೋಡಿ ಸ್ವಲ್ಪ RCB ಕಡೆಯಿಂದ ಸ್ವಲ್ಪ ಮಾನಸಿಕ ಒತ್ತಡನೇ ಬರ್ತಾರೆ. ಮುಖೇಶ್ ಕುಮಾರ್ ಅವರು ಇವರು. ಹಂಗಾಗಿ ಸ್ವಲ್ಪ KKR ಸ್ವಲ್ಪ ಈಸಿ ಆಗ್ತಾರೆ. ಹೋಮ್ ಗ್ರೌಂಡ್ ಒಂದು KKR ಕಡೆ. ಇದು DC ಕಡೆಗೆ ಅಡ್ವರ್ಟೈಸ್ಮೆಂಟ್ DCನೇ ಅದ. ಬಟ್ ಗೆಲ್ಲೋದು ಮಾತ್ರ KKR ಅಂತೇಳಿ ನಾನು ಅನಿಸ್ತೇನೆ. ನಿಮ್ಮ ಅನಿಸಿಕೆ ಏನಾದ್ರು ಕಮೆಂಟ್ ಮಾಡಿ ಅಂತ ವಿಡಿಯೋ ಮುಗಿಸ್ತೇನೆ. ಈ ವಿಡಿಯೋ ಎಷ್ಟೊತ್ತ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಂತ ಹೇಳಿ ಈ ಸಲ ಕಪ್ಪಂದ್ರೆ ಜೈ RCB. ಸಿಗೋಡ್ರಿ ಮುಂದೆ ನೋಡಿದಾಗ ಅಲ್ಲಿ ತನಕ ನೋಡಿ ಎಂಜಾಯ್ ಮಾಡೋ ಅಂತೇಳಿ ಮುಗಿಸ್ತೇನೆ.